ಕರ್ನಾಟಕದ ವಿಖ್ಯಾತ IPS ರವಿ ಡಿ ಚೆನ್ನಣ್ಣನವರ್ ಅವರ ಭಾಷಣಗಳನ್ನು ಕೇಳಿದರೆ ಅವರು ಹೇಳ್ತಾರೆ, ನಾನು IPS ಆಗ್ಲಿಕ್ಕೆ ಕಾರಣನೇ ಈ ಸ್ವಾಮಿ ನಿರ್ಭಯಾನಂದಜಿ ಅಂತ. ಅವರು ಅಷ್ಟು ಮಾತ್ರ ಹೇಳೋದಲ್ಲ, ಅವರು ನನಗೆ ಅಸ್ಪಷ್ಟ ನೆನಪಿನಲ್ಲಿ ಹೇಳ್ತೇನೆ, ಸ್ವಾಮೀಜಿ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬೇಕಾಗಿ ನಾನು ಈ ಮಾತು ತೆಗಿತೇನೆ. ಅವರು ಯಾವುದೋ ಒಂದು ಇಂಟರ್ವ್ಯೂ ಪಾಸ್ ಆಗ್ಕೊಂಡು ಬಂದ್ರು, ಯಾವುದೋ ಒಂದು ಕೇವಲ ಪೋಸ್ಟ್ ಮ್ಯಾನ್ ಆಗ್ಬೇಕಿತ್ತು. ಅವರು ಜಾಬ್ ಆಯ್ತು, ಆಶೀರ್ವಾದ ಪಡಿಲಿಕ್ಕೆ ಅಂತ ರವಿ ಡಿ ಚೆನ್ನಣ್ಣವರು ಬಂದ್ರೆ ನಡಿಯ ಆಚೆ ಅಂತ ಬೈದ್ರಂತೆ. ಇನ್ನೊಂದೇನೋ ಎಕ್ಸಾಮ್ ಬರೆದ್ರಂತೆ, ಅದು ಆದ್ರಂತೆ, ಆಗ್ಲೂ ಬೈದ್ರಂತೆ. ಹೀಗೆ 2-3 ಸಲ ಕೊನೆಗೆ ಅನಿಸ್ತಂತೆ ರವಿ ಡಿ ಚೆನ್ನಣ್ಣನವರಿಗೆ, ಸ್ವಾಮೀಜಿಗೆ ನನ್ನ ಬಗ್ಗೆ ಮತ್ಸರ ಇದೆಯಾ, ಒಳ್ಳೊಳ್ಳೆ ಜಾಬ್ ಬರ್ತಾ ಇದೆ, ಅಪ್ಪ ಅಮ್ಮನಿಗೆ ಮೊದಲೇ ಗತಿ ಇಲ್ಲ, ನನ್ನ ಕುಟುಂಬ ಅಷ್ಟು ಬಡ ಕುಟುಂಬ, ಈ ಹಂತದಲ್ಲಿ ಸ್ವಾಮೀಜಿಯವರು ಒಳ್ಳೆ ಜಾಬ್ ಆದ್ರೆ ಆಶೀರ್ವಾದ ಮಾಡೋದು ಬಿಟ್ಟು ಬೈತಿದ್ದಾರಲ್ಲ ಅಂತ. ಕೊನೆಗೆ IPS ಪಾಸ್ ಹಾಕೊಂಡು ಬಂದಾಗ ಶಾಬಾಸ್ ಮಗನೇ ಅಂತ ಹೇಳಿದ್ರಂತೆ. ಅದೇ ಸ್ವಾಮೀಜಿ ನಮ್ಮ ಮುಂದೆ ಕೂತಿದ್ದಾರೆ. ಎಷ್ಟೋ ಜನ ಹುಡುಗರು ಬಂದು ರವಿ ಡಿ ಚೆನ್ನಣ್ಣವರಿಗೆ ಗೈಡ್ ಮಾಡಿದ್ರಲ್ಲ ಸ್ವಾಮೀಜಿ, ನಮಗೂ ಆ ತರ ಗೈಡ್ ಮಾಡಿ ಸ್ವಾಮೀಜಿ ಅಂತ ಹೇಳ್ತಾರೆ ಅಂತ. ಸ್ವಾಮೀಜಿ, ಇದು ಹೇಗ್ ಸಾಧ್ಯ ಆಯಿತು? ಒಬ್ಬ ಪೋಸ್ಟ್ ಮ್ಯಾನ್ ಆಗಬೇಕಾದ ಹುಡುಗನಲ್ಲಿ ನೀವು IPS ಅನ್ನ ಗುರುತಿಸಿದ್ ಹೇಗೆ? ಪ್ರಾರಂಭದಲ್ಲಿ ಹೇಳಿದೆ ನಾನು, ಈ ದೇಶದಲ್ಲಿ ದಡ್ಡ ಮಗು ಹುಟ್ಟಲ್ಲ. 1980 ಇಂದ ನನಗೆ ವಿದ್ಯಾರ್ಥಿಗಳ ಜೊತೆ ಸಂಪರ್ಕ ಇದೆ. ಕುರುಡು ಮಕ್ಕಳ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ 23ನೇ ವಯಸ್ಸಿಗೆ ನಾನು ಸೇರಿಕೊಂಡವನು. ನನ್ನ ಸ್ಟೂಡೆಂಟ್ಸು 3 ಕಡೆ ಸ್ಕೂಲ್ ಫಾರ್ ಬ್ಲೈಂಡ್ಗಳನ್ನು ಮಾಡಿದ್ರು. 2 ವರ್ಷ ನಾನು ಆ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದು. ನನ್ನ ಸ್ಟೂಡೆಂಟ್ ಇವತ್ತು ಇಡೀ ಇಂಡಿಯಾದಲ್ಲೇ ಬ್ಲೈಂಡ್ ವೆಲ್ಫೇರ್ಗೆ ಮಾಡಿರೋ ಸಂಸ್ಥೆಯಲ್ಲಿ ನಂಬರ್ 1 ಸಂಸ್ಥೆ ಕಟ್ಟಿದ್ದಾನೆ. ಬೆಂಗಳೂರಿನಲ್ಲಿದೆ, ಸಮರ್ಥನಂ ಅಂತ ಅದರ ಹೆಸರು. ಗೂಗಲ್ಗೆ ಹೋಗಿ ನೋಡಿ, ಸಮರ್ಥನಂ ಅಂತ. ಮಹಂತೇಶ್ ಅಂತ ಅವನ ಹೆಸರು. ಅವನಿಗೆ ಸ್ನಾನ ಮಾಡಿಸಿದ್ದೇನೆ, ಅವನ ಬಟ್ಟೆ ತೊಳೆದಿದ್ದೇನೆ, ಅವನಿಗೆ ಬಟ್ಟೆ ಹಾಕಿಸಿದ್ದೇನೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಫಾರ್ ಬ್ಲೈಂಡ್ಗೆ ಅವನು ಪ್ರೆಸಿಡೆಂಟ್, ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಫಾರ್ ಬ್ಲೈಂಡ್ಗೆ ಅವನು ಚೇರ್ಮನ್. ಒಂದು ಸಲ ಅಮೆರಿಕಕ್ಕೆ ಹೋದರೆ ಕೋಟ್ಯಾಂತರ ರೂಪಾಯಿ ತರ್ತಾನೆ, ಬ್ಲೈಂಡ್ಗಳಿಗಾಗಿ ಅದನ್ನು ವಿನಿಯೋಗಿಸ್ತಾನೆ. ಅವನು ನನ್ನ ಸ್ಟೂಡೆಂಟ್. ನಾನು ಏನು ಮಾಡಿಲ್ಲ ಅದನ್ನು ನನ್ನ ಉಪನ್ಯಾಸದಲ್ಲಿ ನಾನು ಹೇಳಲ್ಲ. ಪ್ರಾರಂಭದಲ್ಲೇ ಹೇಳಿದೆ, ಈ ದೇಶದಲ್ಲಿ ದಡ್ಡ ಮಗು ಹುಟ್ಟಲ್ಲ, ಕೆಟ್ಟ ಮಗು ಹುಟ್ಟಲ್ಲ. ಇದು ದೇವತೆಗಳು ಹುಟ್ಟುವ ನಾಡು. ಆದರೆ ಮಂಕರಾಗಿದ್ದಾರೆ ನಮ್ಮ ದೇಶದ ಜನ, ಉಸಿರಾಡುವ ಹೆಣಗಳಾಗಿದ್ದಾರೆ, ಎಚ್ಚೆತ್ಕೊಳ್ತಾ ಇಲ್ಲ, ಏನೂ ಗೊತ್ತಿಲ್ಲ. ಅಮೆರಿಕದ ಯಾವುದೇ ಶಾಲೆಗೆ ಹೋಗಿ ನೋಡಿ, ಇದು ಕೂಡ ನನ್ನ ಅನುಭವ. ನಾನು 13 ಸಲ ಅಮೆರಿಕಕ್ಕೆ ಹೋಗಿ ಬಂದವನು. ಒಬ್ಬ ನೀಗ್ರೋ ಲೇಡಿ ಕೇಳಿದ್ಲು, 20 ವರ್ಷಗಳಿಂದ ನ್ಯೂಯಾರ್ಕ್ನಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. 20 ವರ್ಷಗಳಿಂದಲೂ 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, 11th, 12ಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೇನೆ. ಟಾಪರ್ಸ್ ಲಿಸ್ಟ್ ತಯಾರು ಮಾಡಿದ್ರೆ ಪ್ರತಿ ವರ್ಷ 2 ಸಬ್ಜೆಕ್ಟ್ ಅಲ್ಲಿ 4 ಸೆಕ್ಷನ್ಸ್ ಅಲ್ಲಿ 10ರಲ್ಲಿ 8 ಜನ ನಿಮ್ಮ ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್ ಇರ್ತಾರಲ್ಲ, ಹೆಂಗೆ? ನ್ಯೂಯಾರ್ಕ್ ಅಲ್ಲಿ ಎಲ್ಲಾ ದೇಶದ ಜನವೂ ಇದ್ದಾರೆ. ಅವಾಗ ನಾನು ಅವ್ರು ಹೇಳಿದೆ, ಮೇಡಮ್, ಇಟ್ ಈಸ್ ಇನ್ ಅವರ್ DNA that we must be the most intelligent people in the world. ಇದನ್ನ ವಿವೇಕಾನಂದರು ಜಮ್ಶೆಡ್ಜಿ ಟಾಟಾಗೆ ಹೇಳಿದ್ರು. ಜಪಾನ್ನಿಂದ ಅಮೆರಿಕಾಗೆ ಒಂದೇ ಶಿಪ್ ನಲ್ಲಿ ಹೋಗುವಾಗ ಟಾಟಾಗೆ ಹೇಳಿದ್ರು, ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿ ಇಂಡಿಯಾದಲ್ಲಿ, ವಿ ಆರ್ ದಿ ಮೋಸ್ಟ್ ಬ್ರೈನಿ ಪೀಪಲ್ ಇನ್ ದಿ ವರ್ಲ್ಡ್. ಇಂಥ ಮೆಮೊರಿ ಪವರ್ ಎಲ್ಲಿಂದ ಬಂತು? ಆವಾಗ ಹೇಳ್ತಾರೆ, ಪ್ರಾಚೀನ ಗುರುಕುಲ ಸಿಸ್ಟಮ್ನಲ್ಲಿ ಇಂಥ ಮೆಮೊರಿ ಪವರ್ ಯಾರಿಗೂ ಇರ್ತಿತ್ತು. ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಗುರುಕುಲ ಸಿಸ್ಟಮ್ ಮಾಡಬೇಕು, ಮಾಡಿದ್ರೆ ಮಕ್ಕಳನ್ನು ಕಳಿಸ್ಬೇಕು, ಎಷ್ಟು ಜನರಿಗೆ ಅನ್ಸುತ್ತೆ? ಅನ್ಸಲ್ಲ. ತಿರುಗಿ ಮುರುಗಿ ಅಲ್ಲಿಗೆ ಬರ್ಬೇಕಾಗತ್ತೆ. ಕುಂಭಕರ್ಣ ಗೋತ್ರದಿಂದ ಹೊರಗೆ ಬರ್ಬೇಕಾಗತ್ತೆ, ಕುಂಭಕರ್ಣಾವಸ್ಥೆಯಿಂದ ಹೊರಗೆ ಬರ್ಬೇಕಾಗತ್ತೆ. ಮಹಾ ಕುಂಭಕರ್ಣರೇ ಆಗ್ಬಿಟ್ಟಿದೀವಿ. ಭಾರದ್ವಾಜ ಗೋತ್ರ, ಕಾಶ್ಯಪ ಗೋತ್ರ ಅದು ಹಳೆ ಕಾಲದ್ದು. ಈಗ ಎಲ್ಲರ ಗೋತ್ರ ಒಂದೇ, ಕುಂಭಕರ್ಣ ಗೋತ್ರ. ಅದ್ರ ಆಚೆಗೆ ಬರಬೇಕು. ಸೊ ವಿ ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ರೇಸ್. ಇದು ನನಗೆ ಗೊತ್ತಿತ್ತು. ಆದ್ದರಿಂದ ರವಿ ಚೆನ್ನಣ್ಣವ್ರು ಹೇಳಿದೆ, IPS ಆಫೀಸರ್ಗೆ ಹೇಳಿದೆ, ನೋಡು, ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ತು, ಕಂಡಕ್ಟರ್ ಕೆಲಸ 2ನೇ ಸಿಕ್ಕಿದ್ದು. ಕಂಡಕ್ಟರ್ ಕೆಲಸ ಅದು ಇದು ತರಬೇಡ, ನೀನು IAS ಮಾಡಬೇಕು, ನಥಿಂಗ್ ಲೆಸ್ ದ್ಯಾನ್ ದಟ್. IAS ಮಾಡಬೇಕು, ಕೂತು ಓದು, 20 hours ಓದು. ಯಾಕಾಗಲ್ಲ ನೋಡು. ಕನ್ನಡ ಮೀಡಿಯಂನಲ್ಲೇ 1ನೇ ಕ್ಲಾಸಿಂದ ಡಿಗ್ರಿ ಮಾಡಿದವನು ಇಂಗ್ಲಿಷ್
ನಲ್ಲಿ ಉತ್ತರಗಳು ಬರೆದವು IASಗೆ ಫಸ್ಟ್ ಅಟೆಂಪ್ಟ್ ಇದು ಇಂಪಾರ್ಟೆಂಟ್. ಫಸ್ಟ್ ಅಟೆಂಪ್ಟ್ ನಲ್ಲಿ ಪ್ರಿಲಿಮ್ಸ್, ಫಸ್ಟ್ ಅಟೆಂಪ್ಟ್ ನಲ್ಲಿ ಮೇನ್, ಫಸ್ಟ್ ಅಟೆಂಪ್ಟ್ ನಲ್ಲಿ ಇಂಟರ್ವ್ಯೂ ಎಲ್ಲ ಮುಗಿಸ್ಬಿಟ್ಟು. ಅವನಿಗೆ ಇಂಟರ್ವ್ಯೂ ದಿನ ನಾನು 2-3 ಗಂಟೆ ಜಪ ಮಾಡ್ತಾ ಕೂತಿದ್ದೆ. ಹೇ ರಾಮಕೃಷ್ಣ, ಪಾಪ ಹುಡುಗ ಬಹಳ ಬಡವ, ಇವನಿಗೆ ಒಳ್ಳೇದು ಮಾಡು. ಇಂಟರ್ವ್ಯೂ ಮುಗಿಸ್ಕೊಂಡು ಬಂದು ಜಿಗಿದಾಡ್ಕೊಂಡು ಫೋನ್ ಮಾಡ್ದ, ಸ್ವಾಮೀಜಿ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಲ್ಲ ಅದಕ್ಕಿಂತಲೂ ಆರಾಮಾಗಿ ಇಂಟರ್ವ್ಯೂ ಮಾಡಿಬಿಟ್ಟೆ ನಾನು. ಹೇಗಾಗುತ್ತೆ ಇದು? ST ಶೆಡ್ಯೂಲ್ಡ್ ಟ್ರೈಬ್ ಹುಡುಗ, ಮೇಲ್ವರ್ಗಗಳ ಹುಡುಗ ಅಲ್ಲ. ಇದೆಲ್ಲ ನಮ್ಮ ದೇಶದ ಜನರಿಗೆ ಇದು ರಾಮಕೃಷ್ಣಾಶ್ರಮಕ್ಕೆ ಹೋಗಲಿಲ್ಲ ಅಂದ್ರೆ ನೀವು ಮತ್ತೆ ಹೇಳ್ತೀನಿ, ನಾನೊಬ್ಬ ಮತಾಂಧ ಅಲ್ಲ. ಆ ಮತಾಂಧತೆ ಅನ್ನೋದು ನನ್ನ ಡಿಕ್ಷನರಿನಲ್ಲೇ ಇಲ್ಲ. ದಿ ಓನ್ಲಿ ಇನ್ಸ್ಟಿಟ್ಯೂಷನ್ ವೇರ್ ಯು ಗೆಟ್ ಆಲ್ ದೀಸ್ ಡೀಟೇಲ್ಸ್ ಈಸ್ ರಾಮಕೃಷ್ಣ ಮಿಷನ್ ಸೆಂಟರ್. Nowhere else and absolutely nowhere else. ಅದೇ ರವಿ ಹೇಳ್ತಿರ್ತಾನೆ, ರವಿ ಭಾಷಣದಲ್ಲಿ ಹೇಳಿದ್ದಾನೆ, ಟೈಮ್ ಇಲ್ಲ ಅಂದ್ರೆ ವಿದ್ಯಾರ್ಥಿಗಳೇ ನಿಮ್ಮ ಕ್ಲಾಸ್ ಬಂಕ್ ಹೊಡೆದು ನಿಮ್ಮೂರಿನ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಒಂದು ಕ್ಲಾಸ್ಗೆ ಬಂಕ್ ಹೊಡೀರಿ, ಗುಡ್ ಬೈ ಹೇಳ್ರಿ, ಒಂದು ಕ್ಲಾಸ್ಗೆ ಏನ್ ನಷ್ಟ ಇಲ್ಲ, ಹೋಗಿ ಸ್ವಾಮಿಗಳ ಸಂಪರ್ಕ ಇಟ್ಕೊಳ್ಳಿ. ನಿಮ್ಮೂರಲ್ಲಿ ಇದ್ರೆ ಹೆಚ್ಚು ಟೈಮ್ ಅಲ್ಲಿ ಕಳೀರಿ. ನಾನು ಕಳೆದು ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದೇನೆ.